ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ, ಸರಿಯಾಗಿ ಮಾತಾಡಿ. ಮಾಡೋ ಕೆಲಸನ ನೀನ್ ನೆಟ್ಟಗೆ ಮಾಡಿದ್ದಿದ್ರೆ ನಾನು ಯಾಕೆ ಹೀಗೆ ಮಾತಾಡ್ತಿದ್ದೆ? ನಾನು ನಿಂಗೆ ಹೇಳಿದ್ದೆ ತಾನೆ, ಆ ಸಿಹಿ ಯಾವುದೇ ಕಾರಣಕ್ಕೂ ಜೀವಂತವಾಗಿ ಈ ಮನೆಗೆ ಬರಬಾರದು ಅಂತ. ಗಂಟ್ಲಿದೆ ಅಂತ ಕಿಡ್ಚಾಡ್ಬಿಡಿ. ಸೀತಾ ಮತ್ತೆ ಸಿಹಿ ಕ್ಯಾಬಲ್ ಬರುವಾಗ ನಾನು ಆಕ್ಸಿಡೆಂಟ್ ಮಾಡಿದ್ದಿದ್ರೆ ಅವ್ರ ಜೀವದ ಜೊತೆ ಇನ್ನೊಬ್ರು ಜೀವನ ಹೋಗಿರೋದು. ಅದೆಲ್ಲ ಯೋಚನೆ ಮಾಡಿದೆ ನಾನು ಸುಮ್ಮನೆ ಆಗಿದ್ದಿದ್ದು. ನೀವು ಮಾತಲ್ಲಿ ಮಾತ್ರ ಬುದ್ಧಿವಂತರು, ನಾನು ಕೆಲಸದಲ್ಲಿ ಬುದ್ಧಿವಂತ. ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೌ ಡೇರ್ ಯು! ಏಯ್, ಯಾರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಇರಲಿ. ನಾನು ಉಪ್ಪು ತಿಂದಿರೋ ಅಷ್ಟು ನೀನು ನೀರು ಕುಡ್ದಿರಲ್ಲ. ನೀನು ಈಗ ಇದನ್ನೆಲ್ಲ ನೋಡ್ತಾ ಇದೀಯ, ನಾನು ಅರ್ದು ನೀರು ಕುಡಿದು ಬಿಟ್ಟಿದ್ದೀನಿ. ನನ್ನ ಪ್ರೀತಿನ ಕಿತ್ಕೊಂಡ್ಲು ಅಂತ ಆ ವಾಣಿ ಕತೆ ಮುಗಿಸ್ತವಳೆ ನಾನು. ವಾಣಿ ಅಂದ್ರೆ ನನ್ನ ತಾಯಿ, ನಿನ್ಗೆ ಅಜ್ಜಿ ಆಗ್ಬೇಕು ಅವರು. ಇನ್ನು ನನ್ನ ಆಸ್ತಿ ಅಂತಸ್ತಿಗೆ ಅಡ್ಡ ಬರೋಣ ಹಾಗೆ ಬಿಟ್ಟು ಬಿಡ್ತೀನ? ನೀನೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನಾನು ಹೇಳಿದ ಕೆಲಸ ಮುಗಿಬೇಕು, ಇಲ್ಲ ನೀನು ಉಳಿಯಲ್ಲ ರುದ್ರ ಪ್ರತಾಪ್. ರುದ್ರ ಪ್ರತಾಪ್ ಅವರಿಬ್ರು ಮನೆಯಿಂದ ಆಚೆ ಹೊರಟರು. ಇನ್ನು ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ. ಏನ್ ಮಾಡಬೇಕು ಗೊತ್ತಲ್ಲ? ನನ್ನ ಪ್ರೀತಿನ ಕಿತ್ಕೊಂಡ್ಲು ಅಂತ ಆ ವಾಣಿ ಕತೆ ಮುಗಿಸ್ತವಳೆ ನಾನು. ಪುಟ್ಟ, ಏನಾಯ್ತು ನಿಂಗೆ? ಯಾಕೆ ಈ ಥರ ಭಯ ಪಟ್ಕೊಂಡಿದ್ಯಾ ಇದ್ದಕ್ಕಿದ್ದಂಗೆ? ಜ್ವರ ಏನಾದರೂ ಬಂತಾ? ಅಥವಾ ಹನಿ ಟ್ಯಾಬಲ್ಲಿ
ದೆವ್ವದ ಮೂವಿ ಏನಾದರೂ ನೋಡ್ದಾ? ಪುಟ್ಟ, ಈ ಸೀತಮ್ಮ ನಿನ್ನ ಜೊತೆ ಇರಬೇಕಾದ್ರೆ ನೀನು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ಯಾಕೆ ಬೇಜಾರು ಮಾಡ್ಕೊಂಡಿದ್ದೆ? ಇವತ್ತು ನನ್ನ ಬರ್ತ್ಡೇ ಅಲ್ವಾ? ಈ ಥರ ಅಳ್ತಾ ಇದ್ರೆ ನಂಗೆ ತುಂಬ ಬೇಜಾರಾಗತ್ತಪ್ಪ. ಮೊಕ್ಕ ಏನ್ ನೋಡ್ತೀಯಾ? ಮುಗಿಸ್ರೋ ಹೇಳಿ. ಹಲೋ, ಆಂಬ್ಯುಲೆನ್ಸ್ ಸರ್ವಿಸ್. ಸೀತಾ, 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 ಸಿಹಿ, ಸಿಹಿ ಪುಟ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.